ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಷಯ ಜೀವಕೋಶ. ಜೀವಿಗಳ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನ ಜೀವಕೋಶ ಅಂತ ಕರಿತೀವಿ. ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಕೋಶೀಯ ವಿಜ್ಞಾನ ಅಥವಾ ಸೈಟಾಲಜಿ ಅಂತ ಕರಿತೀವಿ. ಕೋಶೀಯ ವಿಜ್ಞಾನದ ಪಿತಾಮಹ ರಾಬರ್ಟ್ ಹುಕ್. ಜೀವಕೋಶಗಳಲ್ಲಿ ಎರಡು ರೀತಿಯಾಗಿ ನೋಡಬಹುದು, ಪ್ರೋಕ್ಯಾರಿಯೋಟ್ ಹಾಗೂ ಯೂಕ್ಯಾರಿಯೋಟ್ ಅಂತ. ಪ್ರೋಕ್ಯಾರಿಯೋಟ್ನಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆಯಿಂದ ಇವು ಆವೃತವಾಗಿರುವುದಿಲ್ಲ. ಉದಾಹರಣೆಗೆ ಬ್ಯಾಕ್ಟೀರಿಯಾ, ನೀಲಿ ಮತ್ತು ಹಸಿರು ಶೈವಲುಗಳು. ಅದೇ ಯೂಕ್ಯಾರಿಯೋಟ್ನಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆಯಿಂದ ಇವು ಆವೃತವಾಗಿರುತ್ತವೆ. ಉದಾಹರಣೆಗೆ ಅಮೀಬಾ, ನಾಯಿಕೊಡೆ, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು. ಜೀವಕೋಶಗಳ ಗಾತ್ರವನ್ನು ಅಳೆಯುವ ಮಾನ ಮೈಕ್ರಾನ್. ಜೀವಕೋಶಗಳನ್ನು ಎಣಿಸುವಂತಹ ಮಾನ ಸೈಟೋಮೀಟರ್. ವಯಸ್ಕ ವ್ಯಕ್ತಿಯಲ್ಲಿ 100 ಟ್ರಿಲಿಯನ್ ಜೀವಕೋಶಗಳಿರ್ತವೆ. 1 ಟ್ರಿಲಿಯನ್ ಅಂದರೆ ಸುಮಾರು 10:12 ಇಷ್ಟು ಜೀವಕೋಶಗಳು ನಮ್ಮ ಶರೀರದಲ್ಲಿ ಇರುತ್ತವೆ. ಜೀವಕೋಶದ ಪ್ರಮುಖ ಭಾಗಗಳು ಯಾವಪ್ಪ ಅಂದರೆ ಕೋಶಪೊರೆ, ಕೋಶರಸ ಹಾಗೂ ಕೋಶಕೇಂದ್ರ. ಕೋಶಪೊರೆ ಇದು ಹೊರಗಿನ ತೆಳುವಾದ ಪೊರೆ. ಕೋಶರಸ ಜೀವಕೋಶದೊಳಗೆ ಕಂಡುಬರುವ ದ್ರವ ರೂಪದ ಭಾಗ ಹಾಗೂ ಕೋಶ ಕೇಂದ್ರ ಅಂದರೆ ಜೀವಕೋಶದ ನಿಯಂತ್ರಣ ಕೇಂದ್ರ. ಅತಿ ಚಿಕ್ಕ ಜೀವಕೋಶವನ್ನು ಹೊಂದಿದಂತಹ ಜೀವಿ ಮೈಕ್ರೋಪ್ಲಾಸಮ್ ಗ್ಯಾಲಿಸೆಪ್ಟಿಕಮ್. ಅತಿ ದೊಡ್ಡ ಜೀವಕೋಶವನ್ನು ಹೊಂದಿರುವಂತಹ ಜೀವಿ ಯಾವುದಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.